ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈವ್ನಿಂಗಿಂದ ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಮಕ್ಕಳು ಸ್ಕೂಲಿಂದ ಬಂದಿದ್ದ ತಕ್ಷಣ ಅವರಿಗೆ ಸ್ನಾನ ಮಾಡ್ಕೊಳ್ಳಿ ಅಂತ ಹೇಳಿದೆ. ಇವತ್ತು ನಾನು ಮಾಡಿಸ್ತೀನಿ ಅಂದೆ, ನಾನೇ ಮಾಡ್ತೀನಿ ಅಂತೇಳಿ ಸ್ನಾನ ಮಾಡ್ಕೊತಾ ಇದ್ದಾನೆ ಅವನೇ. ಇವತ್ತು ಶುಕ್ರವಾರ ಆಷಾಢ, ಅದರಿಂದ ದೇವಸ್ಥಾನಕ್ಕೆ ಹೋಗಿದ್ದು ಬರೋಣ ರೆಡಿಯಾಗಿ ಅಂತ ಹೇಳಿದೆ. ಅದಕ್ಕೆ ಇಬ್ಬರು ಕೂಡ ರೆಡಿ ಆಗಿದ್ದಾರೆ. ನಮ್ಮ ಏರಿಯಾದಲ್ಲೇ ಚಾಮುಂಡೇಶ್ವರಿನ ಕೂರಿಸಿದ್ದಾರೆ, ಅಲ್ಲೇ ಹೋಗಿ ಪೂಜೆ ಮಾಡ್ಕೊಂಬರೋಣ ಅಂತೇಳಿ ಹೋಗ್ತಾ ಇದ್ದೀವಿ. ನಮ್ಮ ಮನೆಯವ್ರನ್ನ ಕರೆದೆ, ಆದರೆ ನಮ್ಮ ಮನೆಯವರು ಬರಲಿಲ್ಲ, ಕೆಲಸ ಇದೆ ಅಂತೇಳಿ. ಸರಿ ನಾವೇ 3 ಜನ ಹೋಗಿ ಬರೋಣ ಅಂತೇಳಿ ಹೊರಡ್ತಾ ಇದ್ದೀವಿ. ಮಗಳು ಕೂಡ ಸ್ನಾನ ಮಾಡಿ ಬಂದ್ಲು. ಚೆನ್ನಾಗಿ ತಲೆ ಒರೆಸ್ಕೊ ಅಂತ ಹೇಳಿದೆ. ಈಗಂತೂ ತಲೆ ಆರೋದಿಲ್ಲ, ಅದಕ್ಕೆ ಉಜ್ಜು ಉಜ್ಜು ಅಂತೇಳಿ ಉಜ್ಜಿಸ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಹೂವು ಇತ್ತು, ಪೂಜೆಗೆ ತಗೊಂಡೋಗೋಣ ಅಂತೇಳಿ ಕಟ್ತಾ ಇದ್ದೀನಿ. ಬೇಗನೆ ಕಟ್ಟಿ ಮುಗಿಸ್ದೆ, ಸ್ವಲ್ಪನೇ ಇತ್ತು ಹೂವು. ಹಾಗೆ ಇವತ್ತು ಒಂದು ಹೊಸ ಹೇರ್ ಸ್ಟೈಲ್ ಮಾಡ್ಕೊಂಡಿದ್ದೆ, ಅದು ಹೇಗಿದೆ ಅಂತ ಹೇಳಿ ನಾನು ಒಂದು ಸ್ವಲ್ಪ ಜಡೆಗೆ ಮುಟ್ಕೊಳ್ಳೋಣ ಅಂತೇಳಿ ಸ್ವಲ್ಪ ಹೂವು ತಗೊಂಡೆ. ಮಲ್ಲಿಗೆ ಹೂವು ಇತ್ತು, ಅದ್ರ ಜೊತೆ ಕನಕಾಂಬರ ಕೂಡ ಕಟ್ಕೊಂಡೆ. ನೋಡಿ ಹೇರ್ ಸ್ಟೈಲ್ ಮಾಡ್ಕೊಂಡಿದ್ದೀನಿ. ಇದು ಚೆನ್ನಾಗಿರುತ್ತೆ ಈ ಥರ ಸ್ಯಾರಿ ಹಾಕೊಂಡಾಗ ಈ ಹೇರ್ ಸ್ಟೈಲು. ಹೇಗಿದೆ, ಈ ಸ್ಯಾರಿಗೆ ಮ್ಯಾಚ್ ಆಗುತ್ತಾ ಈ ಹೇರ್ ಸ್ಟೈಲು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸಿಂಪಲ್ ಆಗಿ ರೆಡಿ ಆದೆ. ಇದು ನಾನೇ ಹೊಲ್ಕೊಂಡಿದ್ದ ಬ್ಲೌಸ್ ಇದು. ಅದ್ರ ಬ್ಲೌಸ್ ಅಷ್ಟು ನೀಟಾಗಿ ಹೊಲ್ಕೊಂಡಿಲ್ಲ, ಅದಕ್ಕೆ ಸ್ಯಾರಿನ ಸರಿಯಾಗಿ ವೇರ್ ಮಾಡೋಕ್ಕೆ ಆಗಲಿಲ್ಲ. ಇನ್ನು ಪೂಜೆಗೆ ಹೊರಟ್ವಿ. ನಾನು ಬರಲ್ಲ ಅಂತ ಇಬ್ರು ಅಂತ ಇದ್ರು. ಬನ್ನಿ ಹೋಗಿ ಬರೋಣ, ಇವತ್ತು ಆಷಾಢ ಶುಕ್ರವಾರ, ಹಂಗೆಲ್ಲ ಹಠ ಮಾಡಬಾರ್ದು ಅಂತೇಳಿ ಇಬ್ಬರನ್ನ ಕರ್ಕೊಂಡು ಹೋದೆ. ನಮ್ಮ ಏರಿಯಾ ಹೇಗಿದೆ ನೋಡಿ, ಈ ಟೈಮಲ್ಲಿ ತುಂಬಾ ಬ್ಯುಸಿ ಏರಿಯಾ ನಮ್ಮ ಏರಿಯಾ. ನಾವಂತೂ ಆಚೆಗೆ ಬರೋಕ್ಕಾಗಲ್ಲ, ಯಾವಾಗಲೂ ಒಂದ್ಸಲ ಬರೋದು, ಏನಾದರೂ ಅಂಗಡಿಗೆ ಹೋಗೋಕ್ಕೆ ಇಲ್ಲ ಹೊರಗಡೆ ಹೋಗೋಕ್ಕೆ ಮಾತ್ರ. ನಾವು ಪದೇ ಓಡಾಡ್ತೀವಿ ಅಂದರೆ ಈ ಏರಿಯಾದಲ್ಲಿ ಖಂಡಿತ ಓಡಾಡೋಕ್ಕಾಗಲ್ಲ, ಅಷ್ಟು ಬ್ಯುಸಿ ಏರಿಯಾ ನಮ್ಮ ಏರಿಯಾ. ಮಳೆ ಶುರುವಾಯಿತು. ಪೂಜೆಗೆ ಹೋಗ್ತಾ ಇರಬೇಕಾದಾಗೆ ನಾವು ಆ ಕಡೆಯಿಂದ ಹೋಗೋದು ಬೇಡ, ಈ ಕಡೆಯಿಂದ ಹೋಗೋಣ ಅಂತೇಳಿ ಗಲ್ಲಿಯಿಂದ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದ್ವಿ. ಅಲ್ಲಂತೂ ತುಂಬ ರಶ್ ಆಗಿದ್ರು, ಹೋಗೋ ಟೈಮ್ ಸರಿ ಇರಲಿಲ್ಲ ಅನಿಸುತ್ತೆ, ಪೂಜೆನೇ ಮಾಡೋಕ್ಕೆ ಬಿಡಲಿಲ್ಲ ಸರಿಯಾಗಿ. ಹೆಂಗೋ ಮಾಡಿಕೊಂಡು ಮನೆಗೆ ಬಂದ್ವಿ. ನಮ್ಮ ಏರಿಯಾದಲ್ಲಿ ಚಾಮುಂಡೇಶ್ವರಿ ಹಬ್ಬನ ತುಂಬಾ ಚೆನ್ನಾಗಿ ಮಾಡ್ತಾರೆ. ಒಂದು 6 ದಿನದಿಂದ ಮಾಡ್ತಾ ಇದ್ದಾರೆ. ಈ ಭಾನುವಾರ ಅನ್ನಸಂತರ್ಪಣೆ ಇರುತ್ತೆ, ಆರ್ಕೆಸ್ಟ್ರಾ, ಭಾವಗೀತೆಗಳು ಎಲ್ಲನೂ ಕೂಡ ಹೇಳಿಸ್ತಾರೆ, ನಾಟಕಗಳು ಕೂಡ ಮಾಡ್ತಾರೆ. ಮನೆಗೆ ಬಂದ್ಬಿಟ್ಟು ನಾನು ಒಂದು ಹೊಸ ಟ್ರೈಪ್ಯಾಡ್ನ ತಗೊಂಡಿದ್ದೆ, ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ನನ್ನ ಕನಸಾಗಿತ್ತು ಇದು. ಯಾವಾಗ ತಗೋತೀನಿ ಅಂತ ಡೈಲಿ ಅನ್ಕೊತಾ ಇದ್ದೆ. ಆ ದಿನ ಇವತ್ತೇ ಬಂತು. ಅದಂತೂ ತುಂಬ ಖುಷಿ ಆಯಿತು. ಅದು ಶುಕ್ರವಾರನೇ ತೊಗೊಂಡು ಬಂದಿದ್ದೀನಿ. ನಮ್ಮ ಮನೆಯವರು ಬನ್ನಿ ತೊಗೊಂಬರೋಣ ಅಂತ ಹೇಳಿದ ತಕ್ಷಣ 1 ನಿಮಿಷನೂ ಯೋಚನೆ ಮಾಡಿಲ್ಲ, ನಡೀರಿ ಅಂತ ಹೇಳಿಬಿಟ್ಟು ಕೆಲಸ ಎಲ್ಲ ಬಿಟ್ಟು ಹೋಗಿ ತೊಗೊಂಡು ಬಂದೆ. ಇದು ಶಾಪಲ್ಲಿ ತೊಗೊಬಂದಿದ್ದು, ಆನ್ಲೈನಲ್ಲಿ ಕೂಡ ಬುಕ್ ಮಾಡ್ಬೋದು. ನನ್ನ ಮಗಳು ಇದನ್ನ ಹೇಗೆ ಸೆಟಪ್ ಮಾಡೋಣ ಅನ್ನೋದನ್ನ ಹೇಳ್ತಾ ಇದ್ದಾಳೆ, ನೋಡ್ಕೊಳ್ಳಿ. ಹೀಗೆ ಓಪನ್ ಮಾಡ್ಕೊಬೇಕು, ತುಂಬ ಕೇರ್ಫುಲ್ಲಾಗಿ ಇದನ್ನು ನಾವು ಹ್ಯಾಂಡ್ಲ್ ಮಾಡಬೇಕು, ಯಾಕಂದರೆ ಇದಕ್ಕೆ ಗ್ಯಾರಂಟಿ ವಾರಂಟಿ ಇಲ್ಲ, ಅವರೇ ಕೂಡ ಹೇಳಿದ್ದಾರೆ ನೋಡಿ. ಫಸ್ಟ್ ಆ ಸ್ಟ್ಯಾಂಡ್ನ ತೆಗಿಬೇಕು ಅಂದರೆ ಫಸ್ಟ್ ಲಾಕನ್ನು ಓಪನ್ ಮಾಡಬೇಕು. ಅಲ್ಲಿ ಓಪನ್ ಮಾಡಿದ್ಲಲ್ಲ ನನ್ನ ಮಗಳು, ಆ ಥರದ್ದು ಅದನ್ನು ಓಪನ್ ಮಾಡಬೇಕು, ಆಮೇಲೆ ಈ ಸ್ಟ್ಯಾಂಡ್ನ ತೆಗಿಬೇಕು. ಇಲ್ಲಾಂದರೆ ಅದು ಕಟ್ ಆಗೋ ಚಾನ್ಸಸ್ ಇರುತ್ತಂತೆ, ನಾವು ಡೈರೆಕ್ಟಾಗಿ ಸ್ಟ್ಯಾಂಡ್ನ ತೆಗಿಯೋಕ್ಕೋದ್ರೆ. ಇದು 2 ಸ್ಟೆಪ್ ಇದೆ, ಒಂದು 6 ಫೀಟ್ ಬರ್ಬೋದು, ತುಂಬ ಹೈಟ್ ಇದೆ. ಹಾಗೆ ಇದ್ರ ಜೊತೆಗೆ ಒಂದು ರಿಂಗ್ ಲೈಟ್ ಕೂಡ ತಗೊಂಡೆ, ಅದನ್ನು ಮುಂದೆ ತೋರಿಸ್ತಾಳೆ, ಸ್ಕಿಪ್ ಮಾಡಿದೆ ನೋಡಿ. ಇದರ ರೈಟ್ ಬಂದು 1050 ರೂಪಾಯಿ. ಆನ್ಲೈನಲ್ಲೂ ಕೂಡ ಇದೇ ಸೇಮ್ ರೇಟ್ ಇದೆ, ನಾನು ಚೆಕ್ ಮಾಡಿದೆ, ಅಲ್ಲೂ ಕೂಡ ನೀವು ಬೈ ಮಾಡ್ಬೋದು. ಮಗಳು ತುಂಬ ಕೇರ್ಫುಲ್ಲಾಗಿ ಮಾಡು ಅಂತಾನೆ ಹೇಳ್ತಾ ಇದ್ದೆ ಮಗಳಿಗೆ, ಯಾಕಂದರೆ ಇದು ಗ್ಯಾರಂಟಿ ವಾರಂಟಿ ಇಲ್ವಲ್ಲ, ಅದರಿಂದ ಅವಳಿಗೆ ಹೇಳ್ತಾ ಇದ್ದೆ. ಈಗ ನಾವಾದರೆ ನಮ್ಮ ಹುಷಾರ್ದಲ್ಲಿ ಮಾಡ್ತೀವಿ, ಈಗ ಅವ್ರ ಆಟ ಸಾಮಾನು ಥರ ಟ್ರೀಟ್ ಮಾಡ್ತಾರೆ. ಅದಕ್ಕೆ ನೋಡಿ ಸೆಟ್ ಆಯಿತು. ಇವಾಗ ರಿಂಗ್ ಲೈಟ್ನ ಸೆಟ್ ಮಾಡ್ತಾಳೆ, ನೋಡ್ಕೊಳ್ಳಿ ಹೇಗೆ ಮಾಡ್ತಾಳೆ ಅಂತ. ಇದು 700 ಚಿಲ್ಲರೆ ಏನೋ ಆಯಿತು. ನನ್ನ ಹತ್ರ ಇವೆರಡು ಕೂಡ ಇರಲಿಲ್ಲ. ಇದು ಬರೀ ಟ್ರೈಪ್ಯಾಡ್ನೇ ತಗೋತೀನಿ ಅಂದರೆ ಬರೀ ಟ್ರೈಪ್ಯಾಡ್ನೇ ತಗೋಬೋದು, ಇಲ್ಲ ನಾನು ರಿಂಗ್ ವಿತ್ ಟ್ರೈಪ್ಯಾಡ್ ಈ ಥರ ತಗೋತೀನಿ ಅಂದರೆ ಈ ಥರನೂ ಕೂಡ ತಗೋಬೋದು.
ಜಸ್ಟ್ ಇದೇನಿಲ್ಲ, ಇದರೊಳಗೆ ಕ್ಯಾಪ್ ಕೊಟ್ಟಿರ್ತಾರೆ, ಅದನ್ನ ತೆಗೆದುಬಿಟ್ಟು ಅಲ್ಲಿಗೆ ತುಂಬ ಕೇರ್ಫುಲ್ ಆಗಿ ಲಾಕ್ ಮಾಡಬೇಕು. ಮತ್ತೆ ಇದು ಬೆಂಡ್ ಮಾಡ್ಲಿಕ್ಕೆ ಅಂತ ಹೇಳಿ ಪಕ್ಕದಲ್ಲೇ ಒಂದು ಲಾಕ್ ಕೊಟ್ಟಿರ್ತಾರೆ ನೋಡಿ, ಅಲ್ಲಿ ಅದರಿಂದ ನಾವು ಬೆಂಡ್ ಮಾಡ್ಕೊಬಹುದು ಲೈಟ್ನ. ಸೊ ಇಷ್ಟೇ, ಇದನ್ನ ನಾವು ಬಿಚ್ಚಿ ಕೂಡ ಇಟ್ಕೊಬಹುದು. ಮಕ್ಕಳಿಗೆ ಒಂಥರ ಆಟದ ಸಾಮಾನು, ಹೊಸ ವಸ್ತುಗಳು ಅಂದ್ರೆ ನಮ್ಗೆ ಎಲ್ಲಿ ಹಾಳು ಮಾಡ್ಬಿಡ್ತಾರೋ ಅನ್ನೋ ಚಿಂತೆ. ಮಗಳಿಗೆ ನಾನು ಅವಾಗ ಅವಾಗ ನೆನ್ಪು ಮಾಡ್ತಾ ಇದ್ದೆ, ತುಂಬಾ ಕೇರ್ಫುಲ್ ಆಗಿ ಮಾಡು, ತುಂಬಾ ಕೇರ್ಫುಲ್ ಆಗಿ ಮಾಡು, ನಾನು ತುಂಬಾ ದಿನದಿಂದ ಕಾಯ್ಕೊಂಡಿದ್ದೆ ಇದನ್ನ ತಗೊಳ್ಳೋದಿಕ್ಕೆ ಅಂತ ಹೇಳಿ. ಏನಾದ್ರೂ ಒಂಚೂರು ವ್ಯತ್ಯಾಸ ಆಯ್ತು ಅಂದ್ರೆ ನಾನ್ ಸುಮ್ನೆ ಬಿಡಲ್ಲ ಆಮೇಲೆ ಅಂತೆಲ್ಲ ಹೇಳ್ತಾ ಇದ್ದೆ. ಅದ್ರೊಳಗೆ ಕೇರ್ಫುಲ್ ಆಗಿ ಮಾಡಿದ್ಲು. ಇಲ್ಲಿ ಮೊಬೈಲ್ ಇಟ್ಕೊಂಡು ವಿಡಿಯೋ ಶೂಟ್ ಮಾಡೋದು. ಕೊನೆಗೂ ರೆಡಿ ಆಯ್ತು. ನಾನಿನ್ನು ಅದನ್ನ ಚೆಕ್ ಮಾಡೋಣ ಅನ್ಕೊಂಡೆ. ಅದಕ್ಕೆ ಅಡಾಪ್ಟರ್ ಬೇಕು ಬೇಡ ಮಗನೆ, ಪಪ್ಪ ಬಂದ್ಮೇಲೆ ಮಾಡೋಣ ಅಂತ ಹೇಳಿದೆ. ಇಲ್ಲ ಬನ್ನಿ ನಾನು ತೋರಿಸ್ತೀನಿ ಅಂತ ಹೇಳಿ ನೋಡಿ ಅವಳೇ ಹೋಗ್ಬಿಟ್ಟು ಜಸ್ಟ್ ಆ ಪಿನ್ ತೆಗೆದು ಸಿಸ್ಟಮ್ಗೆ ಹಾಕಿದ್ಲು. ವರ್ಕ್ ಆಯ್ತು, ಲೈಟು ತೋರಿಸ್ತಾಳೆ ನೋಡಿ ಲೈಟ್ಸ್ ಎಲ್ಲ. ಇದು ಫಸ್ಟ್ ವೈಟ್ ಬರುತ್ತೆ, ಅಲ್ಲಿ ಕೀಪ್ಯಾಡ್ ಥರ ಇದೆ ನೋಡಿ, ಅದರಲ್ಲಿ ಚೇಂಜ್ ಮಾಡ್ಕೊಂಡು ಹೋಗ್ಬೋದು ನಾವು. ತುಂಬ ಕಲರ್ಸ್ಗಳು ಬರುತ್ತೆ, ಮಲ್ಟಿ ಕಲರ್ಸ್ ಬರುತ್ತೆ, ಸಿಂಗಲ್ ಕಲರ್ ಬರುತ್ತೆ. ನಾವು ಹೇಗೆ ಕ್ರಿಯೇಟ್ ಮಾಡ್ತೀವಿ ವಿಡಿಯೋಸು ಫೋಟೋಸು ಅದು ಹಾಗೆ ಯೂಸ್ ಮಾಡ್ಕೊಬೋದು. ಹಾಗೆ ಈಗ ಫೇಸ್ ಮೇಲೆ ಹೇಗೆ ಬರುತ್ತೆ ನೋಡೋಣ ಅಮ್ಮ, ಇಟ್ಕೊಂಡು ಆನ್ ಮಾಡಿ ಅಂತೇಳಿ ನನಗೂ ಕೊಟ್ಲು. ನೋಡಿ ಇವಾಗ ಹೇಗೆ ಫೇಸ್ ಮೇಲೆ ಲೈಟ್ ಫೋಕಸ್ ಬಿದ್ದರೆ ಹೇಗೆ ಕಾಣಿಸುತ್ತೆ ಕ್ವಾಲಿಟಿ ನನ್ನ ಫೇಸು ಅಂತ ತೋರಿಸ್ತೀನಿ. 3, 2, 1 ಸ್ಟಾರ್ಟ್. ನೋಡಿ ಹೇಗೆ ಚೇಂಜ್ ಆಯ್ತು ಅಂತ. ನನಗೆ ಈ ಥರ ಕ್ವಾಲಿಟಿನ ನನ್ನ ಲಾಗ್ಸಲ್ಲಿ ಕೊಡ್ಲಿಕ್ಕೆ ಆಗ್ತಿರ್ಲಿಲ್ಲ, ಆದರೆ ಇನ್ನು ಮುಂದೆ ಖಂಡಿತ ಕೊಡ್ತೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಒಳ್ಳೊಳ್ಳೆ ಕಂಟೆಂಟ್ ಕೊಡೋದಕ್ಕೆ ನಾನು ಕೂಡ ಪ್ರಯತ್ನ ಪಡ್ತೀನಿ. ನಿಮ್ಮ ಸಪೋರ್ಟು ನನಗೆ ತುಂಬಾ ಇಂಪಾರ್ಟೆಂಟು. ಮಲ್ಟಿ ಕಲರ್ಸು, 3 ಕಲರ್ಸು, ಸಿಂಗಲ್ ಕಲರ್ಸು ಎಲ್ಲದೂ ಕೂಡ ಇದೆ ಆಪ್ಷನ್ಸು. ಇಲ್ಲಿ ಬಟನ್ಸ್ ಇದೆ, ಅದನ್ನು ಚೇಂಜ್ ಮಾಡ್ಕೊಂಡು ಹೋಗ್ಬೋದು. ಗ್ರೀನ್ ಬಂತು ಇವಾಗ, ರೆಡ್ಡು, ಆರೆಂಜು, ಗ್ರೀನು, ಮಲ್ಟಿ ಕಲರ್ ಎಲ್ಲ ಬರ್ತಿದೆ ಆಪ್ಷನ್ಸು. ನನಗಂತೂ ಈ ಕಲರ್ಸ್ ಜಾಸ್ತಿ ಯೂಸ್ ಮಾಡ್ಕೊಳ್ಳೋದು. ವೈಟ್ ಕಲರ್ ಸಾಕು ನನಗೆ, ಬೇಕು ಅಂತ ಯೂಸ್ ಮಾಡ್ಕೊತೀನಿ ಕಲರ್ಸ್. ಹಾಗೆ ಶುಕ್ರವಾರನೇ ತೊಗೊಂಡು ಬಂದ್ವಲ್ಲ ಅಂತ ಹೇಳಿ ಪೂಜೆನೂ ಕೂಡ ಮಾಡಿದೆ. ಪೂಜೆ ಎಲ್ಲ ಆದಮೇಲೆ ಒಂದು ಪಾವ್ ಬಜ್ಜಿ ಮಾಡಿದ್ದೆ, ಆ ರೆಸಿಪಿನ ಶೇರ್ ಮಾಡ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು, ಒಂದ್ಸಲ ಟ್ರೈ ಮಾಡಿ. ನೀವೇ ಬೇಕಾದರೆ ಹೇಳ್ತೀರಾ ಇಷ್ಟು ಈಸಿನಾ, ಇಷ್ಟು ಚೆನ್ನಾಗಿ ಈ ಥರ ಮಾಡಿದ್ರೆ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಹೇಳ್ತೀರಾ. ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸೇ ಇಲ್ಲ ಇದಕ್ಕೆ, ಅದು ಸ್ವಲ್ಪ ತರಕಾರಿ ಕಟ್ ಮಾಡ್ಕೊಬೇಕು ಅಷ್ಟೇ. ನಿಮ್ಮ ಮನೇಲಿ ಯಾವ್ದ್ಯಾವ್ದು ತರಕಾರಿ ಇದೆ ಅದೆಲ್ಲ ಹಾಕ್ಕೊಳ್ಳಿ ಬೇಕಾದರೆ. ಆದರೆ ಮೇನ್ ಹಾಕಬೇಕಾಗಿರೋದು ನೀವು ಬೀಟ್ರೋಟು ಮತ್ತು ಆಲೂಗೆಡ್ಡೆ, ಈರುಳ್ಳಿ, ಟೊಮೆಟೊ ಇಷ್ಟು ಮಾತ್ರ ಈ ಪಾವ್ ಬಜ್ಜಿಗೆ ಮೇನ್ ಹಾಕಲೇಬೇಕು. ಸೊ ಅದನ್ನು ಕೂಡ ಇಲ್ಲಿ ನಾನು ಹಾಕ್ಕೊತಾ ಇದ್ದೀನಿ. ಇವನ್ನೆಲ್ಲ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ತರಕಾರಿ ಎಷ್ಟಿದೆ ಅಷ್ಟು ನೀರು ಹಾಕ್ಕೊಂಡು ಒಂದು 3 ವಿಸಲ್ನ ಕೂಗಿಸ್ಕೊಬೇಕು. 4 ವಿಸಲ್ ಆದರೂ ಓಕೆ. ಕೂಗಿಸಿ ಆದಮೇಲೆ ಅದು ಕೂಲ್ ಆದಮೇಲೆ ಸ್ಮ್ಯಾಶರ್ ತೊಗೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಎಷ್ಟು ಈಸಿ ಅಲ್ವಾ. ಅದು ಕೂಲ್ ಆದಮೇಲೆ ಸ್ಮ್ಯಾಶರ್ ತೊಗೊಂಡು ಸ್ಮ್ಯಾಶ್ ಮಾಡ್ಕೊಂಡ್ವಿ, ಇಷ್ಟೇ. ಇದಕ್ಕೊಂದು ಒಗ್ಗರಣೆ ಕೊಟ್ಕೊಬೇಕು ಅಷ್ಟೇ. ಆ ಒಗ್ಗರಣೆಗೆ ಏನಿಲ್ಲ, ಬರೀ ತುಪ್ಪ ಮತ್ತು ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಪಾವ್ ಭಾಜಿ ಮಸಾಲ ಇಷ್ಟನ್ನು ಹಾಕಿ ಮಿಕ್ಸ್ ಮಾಡಿ ಸ್ಮ್ಯಾಶ್ ಮಾಡಿದ್ವಲ್ಲ ಅದಕ್ಕೆ ಹಾಕ್ಕೊಂಡು ಮೇಲೆ ಕೊತ್ತಂಬರಿ ಸೊಪ್ಪನ್ನ ಉದುರಿಸಿ ಒಂದು 5 ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಇಟ್ಟರೆ ಪಾವ್ ಬಜ್ಜಿ ಮಸಾಲ ರೆಡಿ ಆಗುತ್ತೆ. ಎಷ್ಟು ಸಿಂಪಲ್ ಆಗಿದೆ ಅಲ್ವಾ, ಬೇಗನೆ ಕೂಡ ಆಗುತ್ತೆ. ಒಂದ್ಸಲ ಟ್ರೈ ಮಾಡಿ, ನೀವೇ ಹೇಳ್ತೀರಾ ಇಷ್ಟೊಂದು ಚೆನ್ನಾಗಿದೆ ಅಲ್ಲ, ಇಷ್ಟು ಈಸಿ ಅಲ್ಲ ಅಂತೇಳಿ. ಈ ಮಳೆ ಟೈಮ್ಗೆ ಏನಾದರೂ ಸ್ನ್ಯಾಕ್ಸ್ ತಿನ್ನಲೇಬೇಕು ಅನಿಸ್ತಾ ಇರುತ್ತೆ, ಅದಕ್ಕೋಸ್ಕರ ಈ ರೆಸಿಪಿನ ನಾನು ತೋರಿಸ್ತಾ ಇದ್ದೀನಿ. ಒಂದ್ಸಲ ಟ್ರೈ ಮಾಡಿ. ಇದು ರೆಡಿ ಆಯ್ತು. ಇವಾಗ ಈಗ ಪ್ಲೇಟ್ಗೆ ಸರ್ವ್ ಮಾಡೋದೇ ಅಷ್ಟೇ. ಹಾಗೆ ಬ್ರೆಡ್ನ ಹೇಗೆ ಟೋಸ್ಟ್ ಮಾಡೋದು ಅಂತಲೂ ಕೂಡ ನಾನು ಇಲ್ಲಿ ಹೇಳ್ತೀನಿ. ಹೀಗೆ ತವಾಗೆ ಸ್ವಲ್ಪ ತುಪ್ಪನೋ ಇಲ್ಲೋ
ಬೆಣ್ಣೆ ಇತ್ತು ಅಂದರೆ ಬೆಣ್ಣೆನಾದರೂ ಹಾಕ್ಕೊಳ್ಳಿ, ಬ್ರೆಡ್ ಮೇಲಾದರೂ ಹಾಕ್ಕೋಬೋದು. ಇಲ್ಲ ನಾನಿಲ್ಲಿ ತವ ಮೇಲೆ ಹಾಕ್ಕೊತಾ ಇದ್ದೀನಿ. ತವ ಮೇಲೆ ಹಾಕ್ಕೊಂಡು ಎರಡೂ ಸೈಡು ಸ್ವಲ್ಪ ಬೇಯಿಸ್ಕೊಬೇಕು. ಇದು ಸ್ವಲ್ಪ ನಾ ತಂದಿರೋ ಬ್ರೆಡ್ ತುಂಬ ತಿಕ್ಕಾಗಿದೆ. ನೀವು ಬೇಕ್ರಿಲಿ ಹೋಗ್ಬಿಟ್ಟು ಪಾವ್ ಭಾಜಿ ಬ್ರೆಡ್ ಕೊಡಿ ಅಂದರೆ ಕೊಡ್ತಾರೆ. ಅದು ಕೆಲವೊಂದು ಬೇಕ್ರಿಲಿ ಸ್ಮೂತಾಗಿ ಸಿಗುತ್ತೆ. ಈ ನಾನು ತಂದಿರೋದು ಸ್ವಲ್ಪ ಗಟ್ಟಿ ಇದೆ, ಅದಕ್ಕೆ ಇಲ್ಲಿ ಅರ್ಧ ಕಟ್ ಮಾಡ್ಕೊತಾ ಇದ್ದೀನಿ ಪ್ಲೇಟ್ಗೆ ಹಿಡಿಯಲ್ಲ ಅಂತ ಹೇಳ್ಬಿಟ್ಟು. ಇಷ್ಟ ಇದು ಬ್ರೆಡ್ ಟೋಸ್ಟು ರೆಡಿ ಆಯಿತು. ಈಗ ತಿಂದು ಟೇಸ್ಟ್ ಹೇಳ್ತೀವಿ ಬನ್ನಿ. ನಮ್ಮ ಮನೆಯವ್ರಿಗೆ ಕೊಡ್ತೀನಿ ಟೇಸ್ಟ್ ಹೇಳೋಕ್ಕೆ ಅಂತ, ನೋಡೋಣ ಏನು ಹೇಳ್ತಾರೆ ಅಂತ. ಹಾಗೆ ಇದ್ರ ಮೇಲೆ ಸ್ವಲ್ಪ ನಿಂಬೆಹಣ್ಣು ಹಾಕ್ಕೋಬೇಕು. ನಾನಿಲ್ಲಿ ಸ್ವಲ್ಪ ಇಲ್ಲಿ ಜಾಸ್ತಿ ಹಾಕ್ಬಿಟ್ಟಿದ್ದೀನಿ. ಇದರಿಂದನೇ ನಮ್ಮ ಮನೆಯವ್ರಿಗೆಲ್ಲ ಆ ಥರ ಕೇಳಬೇಕಾಗಿ ಬಂತು. ಅದೇ ಯಾವ ಥರ ಮುಂದೆ ನೋಡಿ ಸ್ಕಿಪ್ ಮಾಡಿದೆ. ತಗೊಳ್ಳಿ ಅಂತ ಕೊಟ್ಟೆ, ತಿಂತವ್ರೆ. ಈಗ ಹೇಳ್ತಾರೆ ನೋಡಿ. ಓಕೆ ಓಕೆ ಚೆನ್ನಾಗಿದೆ ಅಂತ ಹೇಳಿದ್ರು, ಆದರೆ ಹುಳಿ ಹುಳಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಲೆಮನ್ನ ಜಾಸ್ತಿ ಹಾಕ್ಬಿಟ್ಟಿದ್ಯಾ, ಅದೇನಾದರೂ ಲೈಟಾಗಿ ಹಾಕಿದರೆ ಸೂಪರ್ ಅಂತ ಹೇಳಿದ್ರು. ಹೌದು, ನಾನು ಜಾಸ್ತಿ ಹಾಕ್ಬಿಟ್ಟೆ ಅಲ್ಲಿ ಲೆಮನ್ನು. ನೀವು ಲೈಟಾಗಿ ಹಾಕ್ಕೊಳ್ಳಿ, ಜಾಸ್ತಿ ಹುಳಿ ಬಿದ್ದರೆ ಅದು ಅಷ್ಟು ಟೇಸ್ಟ್ ಇರಲ್ಲ. ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಲಾಗ್. ಈ ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ಥರ ಕಂಟೆಂಟ್ ಇರೋ ವಿಡಿಯೋಸ್ಗಳನ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಇನ್ನೂ ಕೂಡ ಚೆನ್ನಾಗಿರೋ ಕಂಟೆಂಟ್ನ ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ. ಆದರೆ ನಿಮ್ಮ ಸಪೋರ್ಟು ನನಗೆ ತುಂಬಾ ಇಂಪಾರ್ಟೆಂಟು. ಮತ್ತೆ ಕೇಳ್ಕೊತಾ ಇದ್ದೀನಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.